ನಮಸ್ಕಾರ ಫ್ರೆಂಡ್ಸ್, ಫೈನಲಿ ನಾನು ಕರ್ನಾಟಕದ ಹಿಡನ್ ಪ್ಯಾರಡೈಸ್ ಕೆಮ್ಮಣ್ಗುಂಡಿಗೆ ರೀಚ್ ಆಗಿದ್ದೀನಿ. ಇಲ್ಲಿನ ಮಂಜ್ ನೋಡ್ತಿದ್ರೆ ಬೇರೆ ಪ್ರಪಂಚಕ್ಕೆ ಬಂದಿದ್ದೀನಿ ಅನಿಸ್ತೆ. ಇದನ್ನ KR ಹಿಲ್ಸ್ ಅಂತ ಕೂಡ ಕರೀತಾರೆ. ಕೃಷ್ಣರಾಜೇಂದ್ರ ಒಡೆಯರ್ ಅವರ ಸಮ್ಮರ್ ರಿಟ್ರೀಟ್ ಆಗಿತ್ತು ಇದು. ಆ ಕಾಲದಲ್ಲೇ ಎಂತ ಲೊಕೇಶನ್ ಹುಡುಕಿದ್ರಲ್ವಾ. ರಾಜಭವನದ ಪಕ್ಕದಲ್ಲಿರುವ ಈ ರೋಸ್ ಗಾರ್ಡನ್ ನೋಡಿ. ರಾಜರು ತಮ್ಮ ಬಿಡುವಿನ ಸಮಯನ ಇಲ್ಲಿ ಕಳೀತಾ ಇದ್ರಂತೆ. ಇಮ್ಯಾಜಿನ್ ದ ರಾಯಲ್ ಲೈಫ್ ಸ್ಟೈಲ್ ಹಿಯರ್. ಕೆಳಗಡೆ ಕಾಣ್ತಿರೋದು ಭದ್ರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಅಲ್ಲಿಂದ ಬರೋ ತಂಪಾದ ಗಾಳಿ ನೇರವಾಗಿ ನನ್ನ ಮುಖಕ್ಕೆ ಬರ್ತಿದೆ. ವಾಟ್ ಅ ಬ್ರೆತ್ ಟೇಕಿಂಗ್ ವ್ಯೂ. ಈಗ ನಾವು ಹೆಬ್ಬೆ ಫಾಲ್ಸ್ ಹೋಗ್ಬೇಕು. ಅಲ್ಲಿಗೆ ನಾರ್ಮಲ್ ಕಾರಲ್ಲಿ ಹೋಗಕ್ಕಾಗಲ್ಲ, ಈ ತರದ 4x4 ಜೀಪ್ ನಲ್ಲೇ ಹೋಗ್ಬೇಕು. ಅಡ್ವೆಂಚರ್ ಸ್ಟಾರ್ಟ್ ಆಗ್ತಿದೆ. ಓ ಮೈ ಗಾಡ್, ಈ ಆಫ್ ರೋಡ್ ಜರ್ನಿ ಸಖತ್ ಡೇಂಜರಸ್ ಮತ್ತೆ ಅಷ್ಟೇ ಥ್ರಿಲ್ಲಿಂಗ್ ಆಗಿದೆ. ಕಾಡಿನ ಮಧ್ಯೆ ಹೋಗ್ತಿದೀವಿ. ಇಲ್ಲಿಂದ ಕಾಲ್ನಡಿಗೆಯಲ್ಲಿ ಹೋಗ್ಬೇಕು. ಇಲ್ಲಿನ ಲೋಕಲ್ಸ್ ಹೇಳ್ತಾರೆ ಈ ಕಾಡಿನಲ್ಲಿ ಹುಲಿ, ಚಿರತೆಗಳು ಕೂಡ ಓಡಾಡುತ್ತೆ ಅಂತ. ಸೈಲೆಂಟ್ ಆಗಿ ಹೋಗೋಣ. ಆ ಸೌಂಡ್ ಕೇಳ್ತಿದ್ಯಾ? ಅದೇ ಹೆಬ್ಬೆ ಫಾಲ್ಸ್. ಆ ವೈಬ್, ಆ ಶಬ್ದ ಮೈ ಝುಮ್ ಅನ್ನತ್ತೆ. ಬನ್ನಿ ಹತ್ರ ಹೋಗೋಣ. ಇದು ಹೆಬ್ಬೆ ಫಾಲ್ಸ್. ದೊಡ್ಡ ಹೆಬ್ಬೆ ಮತ್ತೆ ಚಿಕ್ಕ ಹೆಬ್ಬೆ ಅಂತ 2 ಹಂತದಲ್ಲಿ ನೀರ್ ಬೀಳುತ್ತೆ. ನನ್ನ ಮುಖದ ಮೇಲೆ ಬೀಳ್ತಿರೋ ಹನಿಗಳು ಎಕ್ದಮ್ ಫ್ರೆಶ್ ಆಗಿದೆ. ಒಂದು ಸೀಕ್ರೆಟ್ ಗೊತ್ತಾ? ಈ ನೀರಿನಲ್ಲಿ ಕಾಫಿ ಎಸ್ಟೇಟ್ ಮತ್ತು ಮೂಲಿಕೆಗಳ ಬೇರ್ಗಳು ಸೇರ್ ಬರೋದ್ರಿಂದ ಇದು ಔಷಧಿಯ ಗುಣ ಹೊಂದಿದೆ ಅಂತ ಹೇಳ್ತಾರೆ. ಇಟ್ಸ್ ಹೀಲಿಂಗ್ ವಾಟರ್. ಇಷ್ಟು ಟ್ರೆಕ್ಕಿಂಗ್ ಮಾಡಿದ್ಮೇಲೆ ಸಖತ್ ಹಸುವಾಗ್ತಿದೆ. ಮಲೆನಾಡ್ ಸ್ಟೈಲ್ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಮತ್ತೆ ಖಾರ ಚಟ್ನಿ ಟ್ರೈ ಮಾಡ್ಲು ಬನ್ನಿ. ವಾವ್, ಈ ಚಳಿಯಲ್ಲಿ, ಈ ವಾತಾವರಣದಲ್ಲಿ ಈ ಕಟ್ಟಿಗೆ ಒಲೆಯಲ್ಲಿ ಮಾಡಿದ ಅಕ್ಕಿ ರೊಟ್ಟಿ ಟೇಸ್ಟ್ ಅದ್ಭುತ. ನೀವ್ ಇಲ್ಲಿಗೆ ಬಂದ್ರೆ ಇದನ್ನ ಮಿಸ್ ಮಾಡಬೇಡಿ. ಚಿಕ್ಕಮಗಳೂರು ಬಾರ್ಡರ್ ಅಲ್ಲಿ ಇದ್ಕೊಂಡು ಫಿಲ್ಟರ್ ಕಾಫಿ ಕುಡ್ದಿಲ್ಲ ಅಂದ್ರೆ ಪಾಪ ತಟ್ಟತ್ತೆ. ದ ಅರೋಮಾ ಆಫ್ ಫ್ರೆಶ್ ಕಾಫಿ ಬೀನ್ಸ್ ಇಸ್ ಜಸ್ಟ್ ಮ್ಯಾಜಿಕಲ್. ಈಗ ನಾವು ಝೆಡ್ ಪಾಯಿಂಟ್ ಕಡೆ ಟ್ರೆಕ್ ಮಾಡ್ತಿದೀವಿ. ದಾರಿ ನೋಡಿ ಎಷ್ಟು ಕಿರಿದಾಗಿದೆ ಮತ್ತೆ ಡೇಂಜರ್ ಆಗಿದೆ. ಆದ್ರೆ ಮೇಲಿಂದ ಕಾಣೋ ವ್ಯೂಗೆ ಈ ಕಷ್ಟ ಪಡ್ಲೇಬೇಕು. ಕೆಳಗಡೆ ನೋಡಿದ್ರೆ ತಲೆ ತಿರುಗತ್ತೆ. ಇಲ್ಲಿ ಎಡವಿದ್ರೆ ನೇರವಾಗಿ ಪ್ರಪಾತಕ್ಕೆ. ಪ್ರತಿಯೊಂದು ಹೆಜ್ಜೆನೂ ಹುಷಾರಾಗಿಡ್ಬೇಕು ಫ್ರೆಂಡ್ಸ್. ವಿ ಮೇಡ್ ಇಟ್. ಆಯಾಸ ಎಲ್ಲ ಮರ್ತೋಯ್ತು. ದಿಸ್ ಇಸ್ ಸೆಟ್ ಪಾಯಿಂಟ್. ಪಶ್ಚಿಮ ಘಟ್ಟಗಳ ಸೌಂದರ್ಯನ ಪದಗಳಲ್ಲಿ ವರ್ಣಿಸಲು ಸಾಧ್ಯನೇ ಇಲ್ಲ. ಇಲ್ಲಿ ಕೂತು ಈ ಪ್ರಕೃತಿನ ನೋಡ್ತಿದ್ರೆ ನಮ್ ದೈನಂದಿನ ಟೆನ್ಷನ್ ಎಲ್ಲ ಎಲ್ಲಿ ಹೋಯ್ತು ಅಂತಾನೆ ಗೊತ್ತಾಗಲ್ಲ. ಮನ್ಸಿಗೆ ಎಂತ ಶಾಂತಿ ಸಿಗ್ತಿದೆ ಗೊತ್ತಾ. ಇದು ಕಲ್ಹಟ್ಟಿ ಫಾಲ್ಸ್ ಮತ್ತು ವೀರಭದ್ರೇಶ್ವರ ದೇವಸ್ಥಾನ. ಇಲ್ಲಿನ ವಿಶೇಷ ಏನಂದ್ರೆ ದೇವಸ್ಥಾನದ ಮೇಲಿಂದಾನೇ ಜಲಪಾತ ಬೀಳುತ್ತೆ. ಇದು ವಿಜಯನಗರ ಸಾಮ್ರಾಜ್ಯದ ಕಾಲದ ದೇವಸ್ಥಾನ. ಪುರಾಣಗಳ ಪ್ರಕಾರ ಅಗಸ್ತ್ಯ ಮುನಿಗಳು ಇಲ್ಲಿ ತಪಸ್ ಮಾಡಿದ್ರಂತೆ. ಆ ಕಲ್ಲಿನ ಸ್ಪರ್ಶದಲ್ಲೇ 100 ವರ್ಷಗಳ ಇತಿಹಾಸ ಫೀಲ್ ಆಗ್ತಿದೆ. ಇಲ್ಲಿನ ಕಾಡುಗಳಲ್ಲಿ ಸಿಗೋ ನ್ಯಾಚುರಲ್ ಜೇನುತುಪ್ಪ ತುಂಬಾ ಫೇಮಸ್. ಪ್ಯೂರ್ ಕಾಡಿನ ಉತ್ಪನ್ನ, ಯಾವುದೇ ಕೆಮಿಕಲ್ ಇಲ್ಲ. ನಾನು ಖಂಡಿತ ಒಂದು ಬಾಟಲ್ ತಗೊಳ್ತೀನಿ. ಕೆಮ್ಮಣ್ಗುಂಡಿಯಲ್ಲಿ ಸನ್ಸೆಟ್ ನೋಡೋದೇ ಒಂದು ಮ್ಯಾಜಿಕ್. ಮಂಜು ಮತ್ತೆ ಸೂರ್ಯನ ಕಿರಣಗಳ ಆಟ ನೋಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೂರ್ಯ ಮುಳುಗ್ತಿದ್ದಾಗೆ ಚಳಿ ವಿಪರೀತ ಆಗ್ತಿದೆ. ಟೆಂಪರೇಚರ್ ಸಡನ್ ಆಗಿ ಡ್ರಾಪ್ ಆಗಿದೆ. ಮಲೆನಾಡಿನ ಚಳಿನೇ ಬೇರೆ. ರಾತ್ರಿ ಕ್ಯಾಂಪ್ ಫೈರ್ ಮುಂದೆ ಕೂತು ಇಡೀ ದಿನ ನೋಡಿದ ಜಾಗಗಳ ಬಗ್ಗೆ ಯೋಚಿಸ್ತಿದ್ರೆ ಈ ಟ್ರಿಪ್ ಎಷ್ಟು ಸ್ಪೆಷಲ್ ಅಂತ ಅರ್ಥ ಆಗ್ತಿದೆ. ಕೆಮ್ಮಣ್ಗುಂಡಿ ಬರೀ ಒಂದು ಟೂರಿಸ್ಟ್ ಸ್ಪಾಟ್ ಅಲ್ಲ, ಇದು ಪ್ರಕೃತಿ ನಮ್ಗೆ ಕೊಟ್ಟಿರೋ ಒಂದು ವರ. ಇತಿಹಾಸ, ಜಲಪಾತ, ಸಾಹಸ ಎಲ್ಲವೂ ಇಲ್ಲಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಾರ ಇನ್ನೊಂದು ಅದ್ಭುತ ಜಾಗದ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.